ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ ಹಾಗೂ ಫೇಸ್ಬುಕ್ನಲ್ಲಿ ಈ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಫೇಸ್ಬುಕ್ ಪೇಜ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಇಂದಿರಾ ಏಕಾದಶಿ ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ ಬರ್ತಾ ಇದೆ. ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಇದರ ತಿಥಿ, ಸಮಯ, ದಿನಾಂಕ ಹಾಗೂ ಇದರ ಮಹತ್ವ ಹಾಗೂ ಇನ್ನೂ ಅನೇಕ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀವು ತಿಳಿಯಬಹುದು. ಈ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ. ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ 2024ರಲ್ಲಿ ಇಂದಿರಾ ಏಕಾದಶಿಯು 28ನೇ ತಾರೀಕಿನಂದು ಬರ್ತಾ ಇದೆ, ಶನಿವಾರ. ಏಕಾದಶಿ ತಿಥಿಯು ಸೆಪ್ಟೆಂಬರ್ 27 ಮಧ್ಯಾಹ್ನ 1:20 ಪ್ರಾರಂಭ ಆಗ್ತಾ ಇದೆ ಮತ್ತು ಸೆಪ್ಟೆಂಬರ್ 28ರಂದು ಮಧ್ಯಾಹ್ನ 2:49 ಮುಕ್ತಾಯ ಆಗ್ತಾ ಇದೆ. ಆದರೆ ಉದಯ ತಿಥಿಯ ಪ್ರಕಾರ ಇಂದಿರಾ ಏಕಾದಶಿಯ ಉಪವಾಸವನ್ನು ಸೆಪ್ಟೆಂಬರ್ 28ರಂದು ಮಾತ್ರ ಆಚರಿಸಬೇಕಾಗತ್ತೆ. ಹಾಗೆ ಈ ಒಂದು ತಿಥಿಯು ಪಿತೃಪಕ್ಷದಲ್ಲಿ ಇದು 11ನೆಯ ದಿನ ಆಗಿರುತ್ತೆ. ಅದೇ ರೀತಿ ಇಂದಿರಾ ಏಕಾದಶಿಯು ಪಾರಣೆ ಅಂದರೆ ದ್ವಾದಶಿ ಪಾರಣೆಯ ದಿನಾಂಕ ಮತ್ತು ಸಮಯ ಹೀಗಿದೆ. ಸೆಪ್ಟೆಂಬರ್ 29ನೇ ತಾರೀಕು ಬೆಳಿಗ್ಗೆ 6:13 8:36 ಒಳಗೆ ನೀವು ಪಾರಣೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಈ ಇಂದಿರಾ ಏಕಾದಶಿಯ ಮಹತ್ವವೇನು ಅಂತ ತಿಳಿಯೋಣ. ಪಿತೃಪಕ್ಷದ ಏಕಾದಶಿಗೆ ತುಂಬಾ ಒಂದು ಮಹತ್ವವಿದೆ. ಈ ದಿನದಂದು ಉಪವಾಸವನ್ನು ನಾವು ಆಚರಿಸೋದ್ರಿಂದ ಭಗವಾನ್ ವಿಷ್ಣುವಿನ ಒಂದು ಕೃಪೆಗೆ ಪಾತ್ರರಾಗುವುದು ಅಲ್ಲದೆ ಪೂರ್ವಜರ ಆತ್ಮಗಳು ಸಹ ಮೋಕ್ಷವನ್ನು ಪಡೆಯುತ್ತದೆ ಅಂತ ಹಿಂದೂ ಪುರಾತನ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ಏಕಾದಶಿಯಂದು ವಿಷ್ಣುವಿನ ರೂಪವಾದ ಸಾಲಿಗ್ರಾಮವನ್ನು ಸಹ ಪೂಜಿಸಲಾಗುತ್ತದೆ. ಯಾರ ಮನೆಯಲ್ಲಿ ಸಾಲಿಗ್ರಾಮವಿದೆಯೋ ಅದಕ್ಕೆ ಕೂಡ ವಿಶೇಷವಾದ ಪೂಜೆಯನ್ನು ಈ ದಿನ ಸಲ್ಲಿಸಲಾಗುತ್ತೆ. ಹಾಗೆ ಈ ಉಪವಾಸವನ್ನು ಯಾರೆಲ್ಲ ಆಚರಿಸ್ತಾರೋ ಅವರು ಸ್ವರ್ಗವನ್ನು ಪಡೆಯುತ್ತಾರೆ ಅಥವಾ ಜನನ ಹಾಗೂ ಮರಣ ಈ ಬಂಧನದಿಂದ ಮುಕ್ತರಾಗುತ್ತಾರೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಹಾಗೆ ಈ ಒಂದು ಪಿತೃಗಳ ಪಕ್ಷದಲ್ಲಿ, ಪಿತೃಪಕ್ಷದ ಸಮಯದಲ್ಲಿ ಪಿತೃಗಳು ಭೂಮಿ ಮತ್ತು ಸ್ವರ್ಗದ ನಡುವಿನ ಕ್ಷೇತ್ರವಾದ ಪಿತೃಲೋಕದಿಂದ ಈ ಒಂದು ಭೂಮಿಗೆ ಅವರು ಬರುತ್ತಾರೆ. ಆದ್ದರಿಂದ ಅವರ ವಂಶಸ್ಥರು ಅಥವಾ ಅವರ ಪುತ್ರರು ಮತ್ತು ಅಥವಾ ಪುತ್ರಿಯರು ಶ್ರಾದ್ದ ಆಚರಣೆಗಳನ್ನು ಈ ಒಂದು ದಿನ ಮಾಡಿದರೆ ಅವರಿಗೆ ಅನೇಕ ಒಂದು ಪಾಪದಿಂದ ಕೂಡ ವಿಮೋಚನೆ ಆಗುತ್ತದೆ ಅನ್ನುವಂತಹ ಒಂದು ನಂಬಿಕೆ ಕೂಡ ಇದೆ. ಈ ಒಂದು ಇಂದಿರಾ ಏಕಾದಶಿಯ ಆಚರಣೆ ಹೇಗಿರಬೇಕು ಅನ್ನುವಂಥದ್ದನ್ನು ಈಗ ತಿಳಿಸ್ಕೊಡ್ತಾ ಇದ್ದೀನಿ. ದಶಮಿಯ ದಿನ ಅಂದರೆ 27ನೇ ತಾರೀಕು ದಶಮಿಯ ದಿನ ನೀವು ಒಂದು ಹೊತ್ತು ಅನ್ನದ ಆಹಾರವನ್ನು ತಗೊಳ್ಬೇಕಾಗತ್ತೆ. ಹಾಗೆ ರಾತ್ರಿ ನೀವು ಸಂಪೂರ್ಣವಾಗಿ ಆಹಾರವನ್ನು ಸೇವಿಸುವ ಹಾಗಿಲ್ಲ. ಅಂದರೆ ಫಲಾಹಾರ, ಹಾಲು ಅಥವಾ ಯಾವುದಾದ್ರೂ ಹಣ್ಣನ್ನು ಸೇವನೆ ಮಾಡ್ಕೋಬಹುದು. ಅನ್ನವನ್ನು ಒಂದು ಹೊತ್ತು ನೀವು ಊಟ ಮಾಡಬೇಕಾಗತ್ತೆ. ಬೆಳಿಗ್ಗೆ ಕೂಡ ನೀವು ಅನ್ನವನ್ನು ಹೊರತಾಗಿ ರವೆ ಅಥವಾ ಈ ಗೋಧಿ, ಚಪಾತಿ ಈ ರೀತಿಯ ಒಂದು ಆಹಾರವನ್ನು ಸೇವಿಸಿದರೆ ತುಂಬ ಒಳ್ಳೆಯದು. ದೋಸೆ, ಇಡ್ಲಿ ಇವು ಬೇಡ. ಒಂದು ಹೊತ್ತು ಮಾತ್ರ ಅಕ್ಕಿಯ ಒಂದು ಧಾನ್ಯದಿಂದ ತಯಾರಿಸಿದಂಥ ಆಹಾರವನ್ನು ಸೇವನೆ ಮಾಡಬಹುದು. ಇನ್ನು ಮಾರನೆಯ ದಿನ ಏಕಾದಶಿಯ ದಿನ, ಇಂದಿರಾ ಏಕಾದಶಿಯ ದಿನ ಬೆಳಿಗ್ಗೆ ಎದ್ದು ಸ್ನಾನವನ್ನೆಲ್ಲ ಮಾಡಿ ಭಗವಾನ್ ವಿಷ್ಣುವಲ್ಲಿ ನೀವು ಪೂಜೆಯನ್ನು ಮಾಡಿ ಸಂಕಲ್ಪವನ್ನು ಸಹ ಮಾಡಿಕೊಳ್ಬೇಕಾಗತ್ತೆ. ಈ ದಿನ ನಿರ್ಜಲವಾಗಿ ಉಪವಾಸವನ್ನು ಇರಬೇಕಾಗತ್ತೆ. ನಿರ್ಜಲ ಅಂತ ಅಂದರೆ ನೀರನ್ನು ಸಹ ಕುಡಿಯದೆ ನಾವು ಉಪವಾಸವನ್ನು ಮಾಡಬೇಕಾಗತ್ತೆ. ಸಾಧ್ಯವಾಗದೇ ಇರುವವರು ಅಂದರೆ ವಯಸ್ಸಾದವರು ಅಥವಾ ಗರ್ಭಿಣಿಯರು, ಬಾಣಂತಿಯರು, ಪುಟ್ಟ ಮಕ್ಕಳು ಕೂಡ ಇದನ್ನು ಮಾಡ್ಬೋದಾಗಿದೆ. ಆದರೆ ಪುಟ್ಟ ಮಕ್ಕಳು ಯಾರಾದರೂ ಮಾಡೋಕ್ಕೆ ಅಶಕ್ತರು ಇದ್ದರು ಅಂತ ಅಂದರೆ ಅವರಿಗೂ ಸಹ ಇಲ್ಲಿ ಶಾಸ್ತ್ರದಲ್ಲಿ ಹಣ್ಣು ಮತ್ತು ಹಾಲು ಹಾಗೂ ನೀರನ್ನು ಸೇವನೆ ಮಾಡ್ಬೋದು. ಆದರೆ ಇದು ಕೂಡ ಹಾಗೆ ಮಿತ ಪ್ರಮಾಣದಲ್ಲಿ ಇರಬೇಕು. ನಮಗೆ ಉಪವಾಸ ಇನ್ನು ಇರೋಕ್ಕೆ ಆಗೋದೇ ಇಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಮಾತ್ರ ಮೊದಲನೇದಾಗಿ ನೀವು ನೀರನ್ನು ಸೇವನೆ ಮಾಡಬೇಕು. ಆನಂತರ ಹಣ್ಣು ಮತ್ತು ಹಾಲನ್ನು ತಗೊಳ್ಬಹುದು. ಇನ್ನು ಮಾರನೇ ದಿನ ಪಾರಣೆ, ದ್ವಾದಶಿಯ ದಿನ ಪಾರಣೆಯನ್ನು ನೀವು ಆ ದಿನ ಬೆಳಿಗ್ಗೆ ಮತ್ತೆ ಎದ್ದು ಸ್ನಾನವನ್ನೆಲ್ಲ ಮಾಡಿಕೊಂಡು ವಿಷ್ಣುವಿಗೆ ಪೂಜೆಯನ್ನು ಮಾಡಿ ದೇವರಿಗೆ ಅನ್ನದ ನೈವೇದ್ಯವನ್ನು ಮಾಡಿ, ಪೊಂಗಲ್ ಅಥವಾ ಯಾವುದೇ ಒಂದು ಅನ್ನದ ನೈವೇದ್ಯವನ್ನು ಮಾಡಲೇಬೇಕು. ಅದೇ ಅನ್ನದ ನೈವೇದ್ಯವನ್ನು ನೀವು ನಾನು ಹೇಳಿದಂತಹ ಸಮಯದೊಳಗಡೆ ನೀವು ಊಟವನ್ನು ಮಾಡಬೇಕು. ಊಟವನ್ನು ಮಾಡೋದ್ರೊಳಗೆ ನೈವೇದ್ಯ ಮಾಡುವಾಗ ನೀವು ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳಿ 3 ಸಲ ಹೇಳಿ ದೇವರ ತೀರ್ಥವನ್ನು ಸೇವನೆ ಮಾಡಿ ಈ ಉಪವಾಸವನ್ನು ವಿಷ್ಣುವಿಗೆ
ಅಥವಾ ಶ್ರೀಕೃಷ್ಣನಿಗೆ ನಾನು ಅರ್ಪಿಸಿದ್ದೇನೆ. ಇದರಲ್ಲಿ ಯಾವುದೇ ರೀತಿಯ ಈ ವ್ರತದಲ್ಲಿ ನನ್ನಿಂದ ತಪ್ಪುಗಳು ಆಗಿದ್ದರೆ ಮನ್ನಿಸಿ ನನಗೆ ಈ ಒಂದು ಇಷ್ಟಾರ್ಥವನ್ನು ನೆರವೇರಿಸಿಕೊಡು. ಈ ಒಂದು ಉಪವಾಸದ ಇಷ್ಟಾರ್ಥ ಅಥವಾ ಜನನ ಅಥವಾ ಮರಣದಿಂದ ಮುಕ್ತಿಯನ್ನು ಕೊಡು, ನನ್ನ ಪಾಪಗಳನ್ನೆಲ್ಲ ನಾಶ ಮಾಡು ಶ್ರೀಹರಿ ಅಂತ ಭಗವಂತನಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಉಪವಾಸವನ್ನು ಮುಗಿಸಿ ಪಾರಣೆಯನ್ನು ಮಾಡೋದ್ರ ಮೂಲಕ ನೀವು ಈ ಉಪವಾಸವನ್ನು ಮುಗಿಸ್ತೀರಾ. ಆನಂತರ ಅದೇ ದಿನ ಕೂಡ ಅನ್ನವನ್ನು ಬೆಳಿಗ್ಗೆ ನೀವು ಸೇವನೆ ಮಾಡಿರ್ತೀರ, ಮಧ್ಯಾಹ್ನ ಕೂಡ ಹಾಗೆ ಲಘು ಉಪಹಾರ ಇರಲಿ, ರಾತ್ರಿ ಕೂಡ ಲಘು ಉಪಹಾರ ಇರಲಿ. ಕೆಲವರು ಈ ಒಂದು ಆಚಾರವನ್ನು ಪಾಲನೆ ಮಾಡ್ತಾರೆ, ಇದು ಪದ್ಧತಿಯಾಗಿದೆ. ಇದೇ ರೀತಿ ನೀವು ಪಾಲನೆಯನ್ನು ಮಾಡುವುದು ಏಕಾದಶಿ ವ್ರತ ತುಂಬ ಶ್ರೇಷ್ಠವಾಗಿ ನೀವು ಆ ಆಚರಣೆಯನ್ನು ಮಾಡಿದಂತಾಗುತ್ತೆ. ಹಾಗೆ ಈ 3 ದಿನ ಕೂಡ ಈರುಳ್ಳಿ ಬೆಳ್ಳುಳ್ಳಿಯನ್ನು ಯಾವುದೇ ಕಾರಣಕ್ಕೂ ಸೇವನೆ ಮಾಡಬಾರ್ದು. ಜೊತೆಗೆ ದೇವರಿಗೂ ಕೂಡ ಸಹ ನೈವೇದ್ಯ ಮಾಡುವಾಗ ಯಾವುದೇ ರೀತಿಯ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದಂತಹ ನೈವೇದ್ಯವನ್ನು ನೀಡಬಾರ್ದು.